ಮಂಗಳವಾರ ದಿನ ಕಲ್ಲುಪ್ಪಿಂದ ಈ ಕೆಲಸ ಮಾಡಿದ್ರೆ ಮನೆಯವ್ರಿಗೆಲ್ಲ ಒಳ್ಳೇದಾಗುತ್ತೆ. ಏನು ಕೆಲಸ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಬನ್ನಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲರೂ ಸಾಲದಲ್ಲಿ ಮುಳುಗಿರ್ತೀವಿ. ಅಂದರೆ ಸಾಲ ತುಂಬ ಜಾಸ್ತಿ ಇರುತ್ತೆ. ಒಂದ್ಸರಿ ಸಾಲ ಮಾಡಿದ್ರೆ ತೀರ್ಸೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಆದರೂ ತೀರ್ಸೋದಕ್ಕೆ ನಾವು ಹಲವಾರು ರೀತಿ ಉಪಯೋಗಗಳನ್ನ ಮಾಡ್ತಾ ಇರ್ತೀವಿ. ಅದರಲ್ಲಿ ಈ ಒಂದು ಉಪಾಯನ ಮಾಡಿದ್ರೆ ತುಂಬ ಬೇಗ ವರ್ಕ್ ಆಗುತ್ತೆ ಮತ್ತು ಖರ್ಚು ಕಮ್ಮಿ. ಮನೇಲಿ ನಮ್ಮ ಹತ್ರ ಹರಳುಪ್ಪಿರುತ್ತೆ. ಮಂಗಳವಾರದ ದಿನ ನಾವು ಮಹಾಲಕ್ಷ್ಮಿ ಫೋಟೋ ಮುಂದೆ ಒಂದು ಬಟ್ಲಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಆ ಕಲ್ಲುಪ್ಪನ್ನ ಅಡುಗೆಗೆ ಬಳಸಬೇಕು. ಅಂದರೆ ನಾವು ಮನೆಯವರೆಲ್ಲ ಆ ಉಪ್ಪಿನಿಂದ ಮಾಡಿರೋ ಅಡುಗೆನ ಊಟ ಮಾಡಬೇಕು. ಊಟ ಮಾಡ್ತಾ ಬಂದರೆ ಅದೇನಾಗುತ್ತೆ, ನಮಗೆ ಹಣಕಾಸಿನ ಹರಿವು ಮತ್ತು ಯಾವುದೇ ರೀತಿ ತೊಂದರೆಗಳಿದ್ರೂ, ಹಣಕಾಸಿನ ತೊಂದರೆ ಇರ್ಬೋದು, ಬೇರೆ ಥರ ಯಾವುದೇ ತೊಂದರೆಗಳಿದ್ರೂ ಅದು ಮಹಾಲಕ್ಷ್ಮಿ ಆಶೀರ್ವಾದ ಆಗಿ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಸಾಲ ತೀರ್ತಾ ಬರುತ್ತೆ ಮತ್ತು ದುಡ್ಡು ಬರೋದಕ್ಕೂ ಶುರುವಾಗುತ್ತೆ. ಯಾಕಂದರೆ ಕಲ್ಲುಪ್ಪು ಮಹಾಲಕ್ಷ್ಮಿಯ ಪ್ರಿಯವಾದ ವಸ್ತು. ಅದಲ್ಲದೆ ಇನ್ನೂ ಒಂದು ಉಪಾಯ ಏನು ಅಂದರೆ, ಕೆಂಪು ಬಟ್ಟೆನ ತೊಗೊಂಡು ಅದರೊಳಗಡೆ ಒಂದು ಹಿಡಿ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಅದನ್ನು ಕಟ್ಬಿಟ್ಟು ಮನೆ ಬಾಗಿಲಿರುತ್ತಲ್ಲ ಅಲ್ಲಿ ಮೇಲ್ಭಾಗದಲ್ಲಿ ಕಟ್ಬಿಟ್ಟು ಒಂದಿನ ಅಲ್ಲೇ ಬಿಡಬೇಕು. ಒಂದಿನ ಅಂದರೆ ಮಂಗಳವಾರ ಕಟ್ಟಿದ್ರೆ ಬುಧವಾರ ಅದನ್ನು ತೊಗೋಬಿಟ್ಟು ಅದನ್ನು ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಹಾಕಬೇಕು. ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಅಥವಾ ನೀರಿಗೆ ಹಾಕಿದ್ರೆ ಮನೇಲಿರೋ ಯಾವುದೇ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ ಅದೆಲ್ಲ ಹೋಗುತ್ತೆ. ಆ ಕಲ್ಲುಪ್ಪು ಎಲ್ಲನೂ ಎಳ್ಕೊಂಡು ಅದನ್ನು ನಾವು ನೀರಿಗೆ ಬಿಟ್ಟಾಗ ಅದ್ರ ಜೊತೆ ಎಲ್ಲ ಹೋಗಿರುತ್ತೆ. ಈ ಎರಡು ಉಪಾಯ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.